ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶುಕ್ರವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಲನ್ನು ಕಾಯಿಸಿ ನನ್ನ ಮಗನಿಗೆ 1 ಲೋಟ ಹಾಲನ್ನು ಕೊಡ್ತೀನಿ ವಿತ್ ಪ್ರೋಟೀನ್ ಪೌಡರ್. ಹಾಲನ್ನು ನಾನು ಓಡಾಡಿಸ್ಕೊಂಡು ಆಟಾಡಿಸ್ಕೊಂಡು ಕುಡಿಸ್ಬೇಕು ಅನ್ನೋ ಥರ ಎಲ್ಲ ಏನಿಲ್ಲ. ಅವನೇ 1 ಲೋಟಕ್ಕೆ ಆರಿಸ್ಬಿಟ್ಟು ಕೊಟ್ಟರೆ ಅವನೇ ಕುಡ್ಕೊತಾನೆ. ಹಾಗಾಗಿ 1 ಲೋಟಕ್ಕೆ ಹಾಲನ್ನು ಹಾಕಿ ಅದಕ್ಕೆ ಒಂದು ಪ್ರೋಟೀನ್ ಪೌಡರ್ ಇದೆ, ಪ್ರೋಟೀನ್ ಪೌಡ್ರನ್ನು ಹಾಕಿ ಕೊಡ್ತೀನಿ. ಅವನ ಪಾಡಿಗೆ ಅವನು ಹಾಲು ಕುಡ್ಕೊತಾನೆ. ನಾನು 1 ಲೋಟ ಟೀನ ಮಾಡ್ಕೊಂಡು ಕುಡಿತೀನಿ. ಯಾಕಂದರೆ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿರ್ತೀನಿ. ಜಾಸ್ತಿ ಹಸು ಆಗ್ತಾ ಇರುತ್ತೆ. ಹಾಗಾಗಿ 1 ಲೋಟ ಟೀ ಜೊತೆಗೆ ಒಂದು ಬಿಸ್ಕೆಟ್ ಇಲ್ಲ ರಸ್ಕ್ ಏನಾದರೂ ತೊಗೊತೀನಿ. ಹಾಗೆ ಇವತ್ತು ಟಿಫನಿಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಹಾಗೆ ಮೊಳಕೆ ಕಟ್ಟಿದ ಹುರುಳಿಕಾಳಿನ ಸಾರನ್ನು ಮಾಡಿದ್ದೆ, ಜೊತೆಗೆ ಒಂದು ಮೊಟ್ಟೆ ಕೂಡ. ಟಿಫನೆಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಹೊರಗಡೆ ಹೋಗೋದಿತ್ತು. ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡೆ. ನೋಡಿ, ಸಾಂಬಾರು ಮಾಡಿ ಮುದ್ದೆ ಮಾಡಿ ಅನ್ನ ಮಾಡೋದ್ರೊಳಗಾಗಿ ಎಷ್ಟು ಪಾತ್ರೆ ಲಾಟಾಗಿದೆ. ಅದರಲ್ಲೂ ಮಕ್ಕಳಿರೋ ಮನೇಲಂತೂ ಕೇಳಲೇಬೇಡಿ, ಸಿಕ್ಕಿದ್ದೆಲ್ಲ ಗಲೀಜು ಮಾಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ವಲ್ಪ ಲೈನಿಂಗ್ ಎಲ್ಲ ತರಬೇಕಾಗಿತ್ತು ಬ್ಲೌಸ್ ಸ್ಟಿಚಿಂಗ್ಸ್ಗೆ. ಕೆಲಸ ಎಲ್ಲ ಮುಗಿಯೋದ್ರೊಳಗಾಗಿ ನನ್ನ ಮಗ ಮಲ್ಕೊಂಡಿದ್ದ. ಅವನು ಎದ್ದೋಳವರೆಗೂ ಕಾದು ಅವನಿಗೆ ಸ್ವಲ್ಪ ಟಿಫನನ್ನು ತಿನ್ನಿಸಿ ಅವನು ಕೂಡ ರೆಡಿ ಮಾಡಿ ಲೈನಿಂಗ್ ಎಲ್ಲ ತರೋಣ. ಹಾಗೆ ದಾರ ಎಲ್ಲ ಖಾಲಿಯಾಗಿತ್ತು, ದಾರ ಲೈನಿಂಗ್ ಎಲ್ಲ ತರೋಣ ಅಂತ ಹೊರಟೆ. ಹಾಗೆ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ನನ್ನ ಶ್ಯಾಡೋ ಕಾಣಿಸ್ತು. ನನ್ನ ನೆರಳನ್ನು ನನಗೆ ನೋಡಿಕೊಂಡು ಚಿಕ್ಕ ವಯಸ್ಸಿಂದ ನೆನಪಾಯಿತು ನನಗೆ. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಏನಾದರೂ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ನೆರಳು ನನಗೆ ಕಂಡಾಗ ನೆರಳಿಂದ ನಾನು ಹೋಗ್ತಿದ್ದೀನೋ, ನನ್ನಿಂದ ನೆರಳು ಬರ್ತಾ ಇದೆಯೋ ಅನ್ನೋ ಒಂದು ಕನ್ಫ್ಯೂಸಲ್ಲೇ ಅದು ನೋಡ್ಕೊಂಡೇ ನಡ್ಕೊಂಡು ಹೋಗ್ತಾ ಇದ್ವಿ ನಾನು. ಹಾಗೆ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.